Hi everyone, welcome to Jnanajyoti coaching classes MK Hubbali. Myself Preeti Shivanand Mavenkop. So today I will discussing about passages, how to solve passages, how to read passages ಅಂತಂದರೆ ಇವತ್ತಿನ ಅವಧಿಯಲ್ಲಿ ನಾನು ಏನು ಮಾಡ್ತೀನಿ, ಒಂದು ವಾಕ್ಯಾವಳಿಯನ್ನು ತೆಗೆದುಕೊಂಡು ಯಾವ ರೀತಿ ಅದನ್ನು ಓದಬೇಕು, ಯಾವ ರೀತಿ ಅದನ್ನು ಬಿಡಿಸಬೇಕು ಎಂಬುದ್ರ ಬಗ್ಗೆ ಹೇಳ್ಕೊಡ್ತೀನಿ. ಸೊ ನಾನು ಇವತ್ತು ಒಂದು ವಾಕ್ಯಾವಳಿ ಅಂತಂದ್ರೆ ಒಂದು ಪ್ಯಾಸೇಜನ್ನು ತೆಗೆದುಕೊಂಡೇನಿ, ಅದನ್ನು ಯಾವ ರೀತಿ ಓದಬೇಕು ಮತ್ತು ಬಿಡಿಸಬೇಕು ಎಂಬುದ್ರ ಬಗ್ಗೆ ಹೇಳ್ಕೊಡ್ತೀನಿ. ಸೊ a woodcutter was cutting down a tree. The axe plowed down off his hand and fell into the river. The woodcutter called out the god Mercury to help him. To get the axe, Mercury put his hand into the river and took out an axe made of gold. Is this your axe? Asked Mercury. The woodcutter said, No. Then Mercury pulled out the axe made up of silver. Is this your ones? Asked Mercury. No, said the woodcutter. The Mercury drove out the woodcutter's axe. The woodcutter thanked Mercury. Mercury gave 3 axes to the woodcutter. The woodcutter was happy. So it's one passage. So ಇಲ್ಲಿ ಏನಾಯ್ತಂದ್ರೆ a woodcutter was cutting down a tree. A woodcutter was cutting down a tree. The axe plowed down off his hand and fell into the river. ಅಂತಂದ್ರೆ wood cutter ಅಂತಂದ್ರೆ ಮರ ಕಡಿಯುವವನಿಗೆ ಏನಂತ ಕರೀತಾರೋ wood cutter ಅಂತೇಳಿ ಕರೀತಾರೋ. ಸೊ ಒಂದು ದಿನ ಏನಾಗ್ತೈತಿ, ಮರ ಕಡಿಯುವಾತ ಒಂದು ಗಿಡವನ್ನು, ಟ್ರೀ ಅಂತಂದ್ರೆ ಗಿಡ ಅಂತಂದ್ರೆ ಒಂದು ಗಿಡವನ್ನು ಕಡಿತಿರ್ತಾನೋ. ಆ ವೇಳೆ ಏನಾಗ್ತೈತಿ, ದ ಆಕ್ಸ್ ಪ್ಲವ್ ಡೌನ್ ಆಫ್ ಹಿಸ್ ಹ್ಯಾಂಡ್ ಫೆಲ್ ಇಂಟು ದ ರಿವರ್. ಸೊ ಕಡಿಯುವಂಥ ವೇಳೆಯಲ್ಲಿ ಆಕ್ಸ್ ಇಟ್ ಮೀನ್ಸ್ ಕೊಡಲಿ. ಆಕ್ಸ್ ಅಂತಂದ್ರೇನು ಕೊಡಲಿ. ದ ಆಕ್ಸ್ ಪ್ಲವ್ ಡೌನ್ ಆಫ್ ಹಿಸ್ ಹ್ಯಾಂಡ್ ಆ್ಯಂಡ್ ಫೆಲ್ ಇಂಟು ದ ರಿವರ್ ಅಂತಂದ್ರೆ ಮರ ಕಡಿಯುವ ಸಮಯದಲ್ಲಿ ಅವನ ಕೈ ಜಾರಿ ಏನು ಬರ್ತೈತಿ, ಕೊಡಲಿ ನೀರಿನಲ್ಲಿ ಬೀಳ್ತೈತಿ. ರಿವರ್ ಅಂತಂದ್ರೆ ನದಿಯಲ್ಲಿ ಕೈ ಜಾರಿ ಕೊಡಲಿಯು ಬೀಳ್ತೈತಿ. ದ ವುಡ್ ಕಟರ್ ಕಾಲ್ಡ್ ಔಟ್ ದ ಗಾಡ್ ಮೆರ್ಕ್ಯೂರಿ ಟು ಹೆಲ್ಪ್ ಹಿಮ್ ಟು ಗೆಟ್ ದ ಆಕ್ಸ್. ಗಾಡ್ ಮೆರ್ಕ್ಯೂರಿ ಇಟ್ ಮೀನ್ಸ್ ಗಾಡ್ ಮೆರ್ಕ್ಯೂರಿ ಅಂತಂದ್ರು ವನ ದೇವತೆ. ಗಾಡ್ ಮೆರ್ಕ್ಯೂರಿ ಅಂತಂದ್ರೆ ವನ ದೇವತೆ. The woodcutter called out to the god Mercury to help him to get the axe. ಅಂತಂದ್ರೆ ಗಾಡ್ ಮೆರ್ಕ್ಯೂರಿ ಇಟ್ ಮೀನ್ಸ್ ವನ ದೇವತೆ ಅಂತಂದ್ರೆ ಇಲ್ಲಿ ಏನು ಮಾಡ್ತಾನಂತಂದ್ರೆ ಮರ ಕಡಿಯುವಾತ ವನ ದೇವತೆಯನ್ನು ಬೇಡಿಕೊಳ್ತಾನ. ಅಂತಂದ್ರೆ ವುಡ್ ಕಟರ್ ಕಾಲ್ಡ್ ಔಟ್ ಟು ದ ಗಾಡ್ ಮೆರ್ಕ್ಯೂರಿ ಟು ಹೆಲ್ಪ್ ಹಿಮ್ ಗೆಟ್ ದ ಆಕ್ಸ್ ಅಂತಂದ್ರೆ ನದಿಯಲ್ಲಿ ಬಿದ್ದಂಥ ನನ್ನ ಕೊಡಲಿಯನ್ನು ನನಗೆ ತೆಗೆದುಕೊಡು ಅಂತೇಳಿ ಗಾಡ್ ಮೆರ್ಕ್ಯೂರಿ ಅಂತಂದ್ರೆ ವನ ದೇವತೆ ಹತ್ತಿರ ಏನು ಮಾಡ್ತಾನೋ ಪ್ರಾರ್ಥನೆಯನ್ನು ಮಾಡಿಕೊಡ್ತಾನೋ. ಮೆರ್ಕ್ಯೂರಿ ಪುಟ್ ಹೀಸ್ ಹ್ಯಾಂಡ್ ಇನ್ ಟು ದ ರಿವರ್ ಆ್ಯಂಡ್ ಟುಕ್ ಔಟ್ ಆ್ಯನ್ ಆಕ್ಸ್ ಮೇಡ್ ಆಫ್ ಗೋಲ್ಡ್. ಈಸ್ ದಿಸ್ ಯುವರ್ ಆಕ್ಸ್ ಅಂತಂದ್ರೆ ಮರ ಕಡಿಯುವಾತ ವನ ದೇವತೆ ಹತ್ತಿರ ಬೇಡಿಕೊಳ್ಳ ನಂತರ ವನ ದೇವತೆ ಏನು ಮಾಡ್ತಾಳಂತಂದ್ರೆ ನದಿಯಲ್ಲಿ ನೀರಿನಲ್ಲಿ ಕೈ ಹಾಕಿ ಏನು ಮಾಡ್ತಾಳು, ಬಂಗಾರದ ಕೊಡಲಿಯನ್ನು ಟುಕ್ ಔಟ್ ಆ್ಯನ್ ಆಕ್ಸ್ ಮೇಡ್ ಫಾರ್ ಗೋಲ್ಡ್ ಅಂತಂದ್ರೆ ಬಂಗಾರದ ಕೊಡಲಿಯನ್ನು ತೆಗೆದು ಈಸ್ ದಿಸ್ ಯುವರ್ ಆಕ್ಸ್ ಅಂತಂದ್ರೆ ಇದು ನಿನ್ನ ಕೊಡಲಿನಾ ಅಂತ ಕೇಳ್ತಾಳು. ಯಾರನ್ನ, ಮರ ಕಡಿಯುವವನನ್ನು ವನ ದೇವತೆ ಏನು ಮಾಡ್ತಾಳು, ಈಸ್ ದಿಸ್ ಯುವರ್ ಆಕ್ಸ್ ಅಂತಂದ್ರೆ ಇದು ನಿನ್ನ ಕೊಡಲಿನಾ ಅಂತೇಳಿ ಕೇಳ್ತಾಳು. ಆಸ್ಕ್ ಮೆರ್ಕ್ಯೂರಿ. ದ ವುಡ್ ಕಟರ್ ಸೇಡ್ ನೋ. ಅವಾಗ ವುಡ್ ಕಟರ್ ಅಂತಂದ್ರೆ ಮರ ಕಡಿಯುವಾತ ಏನು ರೆಸ್ಪಾನ್ಸ್ ಮಾಡ್ತಾನಂತಂದ್ರೆ ನೋ, ಇದು ನನ್ನ ಕೊಡಲಿಯಲ್ಲ ಅಂತ ಹೇಳ್ತಾನೆ. ಸೊ ದೆನ್ ಮೆರ್ಕ್ಯೂರಿ ಫುಲ್ಡ್ ಔಟ್ ದ ಆಕ್ಸ್ ಮೇಡ್ ಅಪ್ ಆಫ್ ಸಿಲ್ವರ್. ನಂತರ ಏನು ಮಾಡ್ತಾಳು ವನ ದೇವತೆ ಅಂತಂದ್ರೆ ಮತ್ತೊಂದು ಸಾರಿ ನೀರಿನಲ್ಲಿ ಕೈ ಹಾಕಿ ಬೆಳ್ಳಿಯ ಕೊಡಲಿಯನ್ನು, ಆಕ್ಸ್ ಮೇಡ್ ಅಪ್ ಆಫ್ ಸಿಲ್ವರ್ ಅಂತಂದ್ರೆ ಬೆಳ್ಳಿಯ ಕೊಡಲಿಯನ್ನು ತೆಗೆದು ಮರ ಕಡಿಯುವಾತನಿಗೆ ಕೊಡ್ತಾಳೆ. ಈಸ್ ದಿಸ್ ಯುವರ್ ಆಕ್ಸ್ ಅಂತಂದ್ರೆ ಇದು ನಿನ್ನ ಕೊಡಲಿನಾ ಅಂತ ಕೇಳ್ತಾಳೆ. ಅವಾಗ ಏನು ಮಾಡ್ತಾನವ, ಆಸ್ಕ್ ಮೆರ್ಕ್ಯೂರಿ. ನೋ, ಸೇಡ್ ದ ವುಡ್ ಕಟರ್. ನೋ, ಇದು ಕೂಡ ನನ್ನ ಕೊಡಲಿ ಅಲ್ಲ ಅಂತೇಳಿ ಯಾರು ಹೇಳ್ತಾರೋ ಮರ ಕಡಿಯುವಾತ ವನ ದೇವತೆಗೆ ಹೇಳ್ತಾನೆ. ನೆಕ್ಸ್ಟ್ ದ ಮೆರ್ಕ್ಯೂರಿ ಡ್ರೈವ್ ಔಟ್ ದ ವುಡ್ ಕಟರ್ ಆಕ್ಸ್ ಅಂತಂದ್ರೆ ಇದು ನನ್ನ ಕೊಡಲಿ ಅಲ್ಲ, ನನ್ನ ಕೊಡಲಿ ಬೇರೆ ಇದೆ. ದ ಮೆರ್ಕ್ಯೂರಿ ಡ್ರೈವ್ ಔಟ್ ದ ವುಡ್ ಕಟರ್ ಆಕ್ಸ್. ದ ವುಡ್ ಕಟರ್ ಥ್ಯಾಂಕ್ಡ್ ಅಂತಂದ್ರೆ ಮೂರನೇ ಸಾರಿ ಏನು ಮಾಡ್ತಾಳು ವನ ದೇವತೆ, ಆ ಮರ ಕಡಿಯುವಾತನ ಕೊಡಲಿಯನ್ನು ತೆಗೆದು ಅವನಿಗೆ ಕೊಡ್ತಾಳು. ದೆನ್ ದ ವುಡ್ ಕಟರ್ ಥ್ಯಾಂಕ್ಡ್ ಮೆರ್ಕ್ಯೂರಿ. ಆ ಮೂರು ಕೊಡಲಿಯನ್ನು
ವನದೇವತೆ ಏನು ಮಾಡ್ತಾಳು, ಮರ ಕಡಿಯುವ ಆತನಿಗೆ ಕೊಡ್ತಾಳು. ಆವಾಗ ಮರ ಕಡಿಯುವ ಆತ ಏನು ಹೇಳ್ತಾನೋ, ಥ್ಯಾಂಕ್ಡ್ ಮೆರ್ಕ್ಯೂರಿ. ಮೆರ್ಕ್ಯೂರಿ ಗೇವ್ 3 ಆಕ್ಸಸ್ ಟು ದ ವುಡ್ ಕಟರ್. ಸೊ ವುಡ್ ಕಟರ್ ವಾಸ್ ಹ್ಯಾಪಿ ಅಂತಂದ್ರೆ ಆತನಲ್ಲಿಯ ಪ್ರಾಮಾಣಿಕತೆ ಅಂದ್ರೆ ಇಟ್ ಮೀನ್ಸ್ ಅವನಲ್ಲಿಯ ಹಾನೆಸ್ಟಿ ಅದನ್ನು ಮೆರ್ಕ್ಯೂರಿ ಏನು ಮಾಡ್ತಾಳು, ಮೆಚ್ಚಿ ಅವನಿಗೆ ಏನು ಮಾಡ್ತಾಳು, ಮೆರ್ಕ್ಯೂರಿ ಗ್ರೇವ್ 3 ಆಕ್ಸಸ್ ಟು ವುಡ್ ಕಟರ್ ಅಂತಂದ್ರೆ ತನ್ನಲ್ಲಿ ಇದ್ದಂಥ ಬೆಳ್ಳಿಯ ಕೊಡಲಿ ಮತ್ತು ಬಂಗಾರದ ಕೊಡಲಿ ಮತ್ತು ಮರ ಕಡಿಯುವ ಆತನ ಕೊಡಲಿಯನ್ನು 3 ಕೊಡಲಿಯನ್ನು ಅವಕ್ಕೆ ಏನು ಮಾಡ್ತಾಳು, ಮರ ಕಡಿಯುವವನಿಗೆ ಕೊಡ್ತಾಳೆ. 3 ಆಕ್ಸಸ್ ಟು ದ ವುಡ್ ಕಟರ್. ಸೊ ದ ವುಡ್ ಕಟರ್ ವಾಸ್ ಹ್ಯಾಪಿ ಅಂತಂದರೆ 3 ಕೊಡಲಿಯನ್ನು ಪಡೆದುಕೊಂಡ ಮರ ಕಡಿಯುವ ಆತ ಏನು ಮಾಡ್ತಾನು, ಸಂತೋಷಗೊಂಡ ಮನೆಗೆ ಹೋಗ್ತಾನು. ಸೊ ಇದೊಂದು ವಾಕ್ಯಾವಳಿ, ಇದು ಸಣ್ಣ ವಾಕ್ಯಾವಳಿ. ಇದರ ಮೇಲೆ ಇತ್ತು ಒಂದು 5 ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಒಂದು ಕ್ವಶನ್ಗೆ ಏನು ಮಾಡ್ತಾವೆ, 4 ಆಪ್ಷನ್ಸ್ ಅಂತಂದ್ರೆ ಒಂದು ಪ್ರಶ್ನೆಗೆ 4 ಉತ್ತರಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದು ಒಂದು ಉತ್ತರ ಇರ್ತೈತಿ ಅದನ್ನು ನಾವು ಹುಡ್ಕೋಣ. ಸೊ ಫಸ್ಟ್ ಒನ್, ವೈ ಡಿಡ್ ದ ವುಡ್ ಕಟರ್ ರಿಫ್ಯೂಸ್ ಟು ಟೇಕ್ ದ ಫಸ್ಟ್ 2 ಆಕ್ಸಸ್ ಅಂತಂದ್ರೆ ಮರ ಕಡಿಯುವ ಆತ ಮೊದಲು ಕೊಟ್ಟಂಥ 2 ಕೊಡಲಿಗಳನ್ನು ಯಾಕೆ ನಿರಾಕರಣೆ ಮಾಡ್ತಾನು. ವೈ ಡಿಡ್ ದ ವುಡ್ ಕಟರ್ ರಿಫ್ಯೂಸ್ ಟು ಟೇಕ್ ಫಸ್ಟ್ 2 ಆಕ್ಸಸ್ ಅಂತಂದ್ರೆ ಮೊದಲ ಕೊಟ್ಟಂಥ ಕೊಡಲಿಗಳನ್ನು ಯಾಕೆ ಅವ್ನು ನಿರಾಕರಣೆ ಮಾಡ್ತಾನು. ಫಸ್ಟ್ ಒನ್, ಬಿಕಾಸ್ ದಿ ಆ್ಯಕ್ಸ್ ಮೇಡ್ ಆಫ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಅಂತಂದ್ರೆ ಯಾಕಂದ್ರೆ ಅವು ಇರ್ತಾವೆ 2 ಬಂಗಾರ ಮತ್ತು ಬೆಳ್ಳಿಯ ಕೊಡಲಿಗಳು ಆಗಿರ್ತಾವು. ಸೊ ಸೆಕೆಂಡ್ ಒನ್, ಬಿಕಾಸ್ ದೋಸ್ ಆ್ಯಕ್ಸ್ ವೇರ್ ನಾಟ್ ಹಿಸ್ ಆ್ಯಕ್ಸಸ್ ಅಂತಂದ್ರೆ ಅವೆರಡು ಕೊಡಲಿಗಳು ಆತನ ಅಲ್ಲವು ಅಂತಂದ್ರೆ ಅವೆರಡು ಕೊಡಲಿಗಳು ತನ್ನದಲ್ಲವುಗಳೆಂದು ಅವನು ನಿರಾಕರಣೆ ಮಾಡ್ತಾನೆ. ಥರ್ಡ್ ಒನ್, ಬಿಕಾಸ್ ವಿ ಕುಡ್ ನಾಟ್ ಕಟ್ ಟ್ರೀಸ್ ವಿತ್ ದೋಸ್ ಆ್ಯಕ್ಸ್ ಅಂತಂದ್ರೆ ಅವೆರಡೂ ಕೊಡಲಿಗಳಿಂದ ಮರವನ್ನು ಕಡಿಯಲು ಸಾಧ್ಯ ಆಗುವುದಿಲ್ಲ. ಫೋರ್ತ್ ಒನ್, ಬಿಕಾಸ್ ಆಫ್ ಡಿಸ್ಹಾನೆಸ್ಟಿ ಅಂತಂದ್ರೆ ಆತನಲ್ಲಿರುವ ಅಪ್ರಾಮಾಣಿಕತೆ. ಯಾವುದು? ಬಿಕಾಸ್ ಆಫ್ ಡಿಸ್ಹಾನೆಸ್ಟಿ ಅಂತಂದ್ರೆ ಆತನಲ್ಲಿರುವ ಅಪ್ರಾಮಾಣಿಕತೆ. ಅವನು ಯಾಕೆ ಮೊದಲ 2 ಕೊಡಲಿಗಳನ್ನು ನಿರಾಕರಣೆ ಮಾಡ್ತಾನಂತಂದ್ರೆ ರೈಟ್ ಆನ್ಸರ್, ಬಿಕಾಸ್ ದೋಸ್ ಆ್ಯಕ್ಸ್ ವೇರ್ ನಾಟ್ ಹೀಸ್ ಆ್ಯಕ್ಸಸ್ ಅಂತಂದ್ರೆ ಅವು 2 ಕೊಡಲಿಗಳು ಅವನದಲ್ಲ ಅಂತಂದ್ರೆ ಆನ್ಸರ್ ಈಸ್ ಬಿ, ಬಿಕಾಸ್ ದೋಸ್ ಆರ್ ವೇರ್ ನಾಟ್ ಆ್ಯಕ್ಸಸ್. ಸೊ ಸೆಕೆಂಡ್ ಒನ್, ವೈ ಡಿಡ್ ಮೆರ್ಕ್ಯೂರಿ ಶೋ ಗೋಲ್ಡ್ ಆ್ಯಂಡ್ ಸಿಲ್ವರ್ ಆ್ಯಕ್ಸ್ ಅಂತಂದ್ರೆ ವನದೇವತೆ ಮರ ಕಡಿಯುವವನಿಗೆ ಬೆಳ್ಳಿಯ ಮತ್ತು ಬಂಗಾರದ ಕೊಡಲಿಯನ್ನು ಯಾಕೆ ತೋರಿಸ್ತಾಳು? ಫಸ್ಟ್ ಒನ್, ಟು ಚೆಕ್ ಈಸ್ ಹಾನೆಸ್ಟಿ ಅಂತಂದ್ರೆ ಆತನಲ್ಲಿರುವ ಪ್ರಾಮಾಣಿಕತೆಯನ್ನು ಪರೀಕ್ಷಿಸಲು. ಸೆಕೆಂಡ್ ಒನ್, ಟು ಚೆಕ್ ಈಸ್ ನಾಲೆಜ್ ಅಂತಂದ್ರೆ ಆತನಲ್ಲಿರುವ ಬುದ್ಧಿವಂತಿಕೆಯನ್ನು ಪರೀಕ್ಷಿಸಲು. ಥರ್ಡ್ ಒನ್, ಟು ಚೆಕ್ ಹೀಸ್ ಅಂಡರ್ಸ್ಟ್ಯಾಂಡಿಂಗ್ ಅಂತಂದ್ರೆ ಆತನಲ್ಲಿರುವಂಥ ತಿಳುವಳಿಕೆಯನ್ನು ಪರೀಕ್ಷೆ ಮಾಡಲು. ಫೋರ್ತ್ ಒನ್, ಟು ನೋ ಹೀಸ್ ಆ್ಯಕ್ಸ್ ಅಂತಂದ್ರೆ ಅವನ ಕೊಡಲಿ ಯಾವುದೆಂದು ಅವ್ನಿಗೆ ಗೊತ್ತಿರ್ತೈತಲ್ಲ ಅದನ್ನು ಅವಳು ಏನು ಮಾಡ್ತಾವೆ ವನದೇವತೆ ಚೆಕ್ ಮಾಡಲು. ಸೊ ವೈ ಡಿಡ್ ಮೆರ್ಕ್ಯೂರಿ ಶೋ ಗೋಲ್ಡ್ ಆ್ಯಂಡ್ ಸಿಲ್ವರ್ ಆ್ಯಕ್ಸ್? ಯಾಕೆ ಅವಳು ವನದೇವತೆ ಅವನಿಗೆ ತೋರಿಸ್ತಾಳೆ ಅಂತಂದ್ರೆ ಅವನಲ್ಲಿರುವಂಥ ಪ್ರಾಮಾಣಿಕತೆಯನ್ನು ಪರೀಕ್ಷಿಸಲು. ಅಂತಂದ್ರೆ ಅವ ಹಾನೆಸ್ಟ್ ಮ್ಯಾನ್ ಅದಾನೋ ಇಲ್ಲೋ ಅಂತಂದ್ರೆ ಅವನು ಪ್ರಾಮಾಣಿಕ ವ್ಯಕ್ತಿ ಅದಾನೋ ಇಲ್ಲೋ ಅಂತೇಳಿ ಪರೀಕ್ಷೆ ಮಾಡೋಕ್ಕೆ ವನದೇವತೆ ಅವನಿಗೆ ಏನು ಮಾಡ್ತಾಳು? 2 ಕೊಡಲಿಗಳನ್ನು ತೋರಿಸ್ತಾಳೆ. ಸೊ ಆನ್ಸರ್ ಈಸ್ ಟು ಚೆಕ್ ಈಸ್ ಹಾನೆಸ್ಟಿ ಅಂತಂದ್ರೆ ಆತನಲ್ಲಿರುವ ಪ್ರಾಮಾಣಿಕತೆಯನ್ನು ಪರೀಕ್ಷಿಸಲು. ಸೊ ಥರ್ಡ್ ಒನ್, ವಾಟ್ ವಿಲ್ ಯು ಲರ್ನ್ ಫ್ರಮ್ ಅಬೋವ್ ಪ್ಯಾಸೇಜಸ್? ವಾಟ್ ವಿಲ್ ಯು ಲರ್ನ್ ಫ್ರಮ್ ದ ಪ್ಯಾಸೇಜ್ ಅಂತಂದ್ರೆ ಈ ವಾಕ್ಯಾವಳಿಯಿಂದ ನೀವೇನು ತಿಳ್ಕೊತೀರಿ ಅನ್ನೋದು. ಅಂತಂದ್ರೆ ಈ ಒಂದು ಪ್ಯಾಸೇಜ್ ನಿಮಗೆ ಏನು ತಿಳಿಸಿಕೊಡ್ತೈತಿ? ಸೊ ಫಸ್ಟ್ ಒನ್, ಟು ರೆಸ್ಪೆಕ್ಟ್ ಗಾಡ್ ಅಂತಂದ್ರೆ ದೇವರಲ್ಲಿ ನೀವು ಗೌರವವನ್ನು ನೀಡುವುದು. ಸೊ ಸೆಕೆಂಡ್ ಒನ್, ಟು ಪ್ರೇ ಗಾಡ್ ಫಾರ್ ಥಿಂಗ್ಸ್ ಅಂತಂದ್ರೆ ತಾನು ಕಳೆದುಕೊಂಡ ವಸ್ತುಗಳ ಬಗ್ಗೆ ದೇವರಲ್ಲಿ ಬೇಡಿಕೊಳ್ಳುವುದು. ಸೊ ಥರ್ಡ್ ಒನ್, ಟು ಡೂ ಹಾರ್ಡ್ ವರ್ಕ್ ಅಂತಂದ್ರೆ ಕಠಿಣ ಪರಿಶ್ರಮವನ್ನು ಪಡುವುದು. ಸೊ ಫೋರ್ತ್ ಒನ್, ಟು ಬಿ ಹಾನೆಸ್ಟ್ ಅಂತಂದ್ರೆ ಆತನಲ್ಲಿರುವಂಥ ಪ್ರಾಮಾಣಿಕತೆ. ಸೊ ವಾಟ್ ವಿಲ್ ಯು ಲರ್ನ್ ಫ್ರಮ್ ಅಬೋವ್ ಪ್ಯಾಸೇಜಸ್ ಅಂತಂದ್ರೆ ಈ ವಾಕ್ಯಾವಳಿಯಿಂದ ನೀವೇನು ತಿಳ್ಕೊತಾರೆ ಎಲ್ಲರೂ? ಸೊ ಟು ಬಿ ಹಾನೆಸ್ಟ್ ಅಂತಂದ್ರೆ ಆತನಲ್ಲಿರುವಂಥ ಪ್ರಾಮಾಣಿಕತೆ ಅಂತಂದ್ರೆ ನಾವೆಲ್ಲರೂ ಪ್ರಾಮಾಣಿಕವಾಗಿರೋದನ್ನು ನಾವು ತಿಳ್ಕೊತೇವೆ. ಸೊ ಫೋರ್ತ್ ಒನ್, ವಾಟ್ ಡಿಡ್ ವುಡ್ ಕಟರ್ ಪ್ರೇ ಮೆರ್ಕ್ಯೂರಿ ಅಂತಂದ್ರೆ ಮರ ಕಡಿಯುವ ಆತ ವನದೇವತೆ ಹತ್ತಿರ ಯಾವ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೋ. ಸೊ ಫಸ್ಟ್ ಒನ್, ಟು ಗೆಟ್ ಗೋಲ್ಡ್ ಆ್ಯಕ್ಸಸ್ ಅಂತಂದ್ರೆ ಬಂಗಾರದ ಕೊಡಲಿಗಳನ್ನು ಪಡೆಯಲು. ಸೊ ಸೆಕೆಂಡ್ ಒನ್, ಟು ಗೆಟ್ ಆ್ಯಕ್ಸ್ ವಿಚ್ ವಾಸ್ ನಾಟ್ ಇನ್ ರಿವರ್ ಅಂತಂದ್ರೆ ಯಾವುದು ನೀರಿನಲ್ಲಿ ಬಿದ್ದಿರಂಗಿಲ್ಲ ಅದನ್ನು ಪಡೆದುಕೊಳ್ಳಕ್ಕೆ. ಸೊ ಥರ್ಡ್ ಒನ್, ಟು ಗೆಟ್ ದ ಆ್ಯಕ್ಸ್ ವಿಚ್ ಫೆಲ್ ಡೌನ್ ಇನ್ ಟು ದ ರಿವರ್ ಅಂತಂದ್ರೆ ನೀರಿನಲ್ಲಿ ಬಿದ್ದಂಥ ಕೊಡಲಿಗಳನ್ನು ಮರಳಿ ಪಡೆಯಲು ಅವನು ಏನು ಮಾಡ್ತಾನೋ ಪ್ರಾರ್ಥನೆಯನ್ನು
ಮಾಡ್ತಾನೋ. ಸೊ ಲಾಸ್ಟ್ ಒನ್, ಫೋರ್ತ್ ಒನ್, ಟು ಟೆಸ್ಟ್ ಮೆರ್ಕ್ಯೂರಿ ಅಂತಂದ್ರೆ ವನ ದೇವತೆಯನ್ನು ಪರೀಕ್ಷಿಸಲು. ಸೊ ವಾಟ್ ಡಿಡ್ ವುಡ್ ಕಟರ್ ಪ್ರೇ ಮೆರ್ಕ್ಯೂರಿ? ಮರ ಕಡಿಯುವಾತ ಯಾಕೆ ಮರ್ಕ್ಯೂರಿ ಹತ್ರ ವನ ದೇವತೆ ಹತ್ರ ಪ್ರಾರ್ಥನೆ ಮಾಡ್ಕೋತಾನಂತಂದ್ರೆ ಟು ಗೆಟ್ ದ ಆಕ್ಸಿಸ್ ವಿಚ್ ಫೆಲ್ ಡೌನ್ ಇನ್ ಟು ದ ರಿವರ್. ಸೊ ಸಿ ಈಸ್ ಕರೆಕ್ಟ್ ಆನ್ಸರ್. ಅಂತಂದ್ರೆ ತನ್ನ ಕೊಡಲಿ, ಯಾವ ಕೊಡಲಿ ನೀರಿನಲ್ಲಿ ಬಿದ್ದಿರ್ತೈತಿ ಆ ಕೊಡಲಿಯನ್ನು ಮರಳಿ ಪಡ್ಯಾಕ ಅವ ಏನು ಮಾಡ್ತಾನು? ವನ ದೇವತೆ ಹತ್ತಿರ ಪ್ರೇ ಮಾಡ್ತಾನು. ಸೊ ಆನ್ಸರ್ ಈಸ್ ಸಿ. ಸೊ ಫಿಫ್ತ್ ಒನ್, ಹಿಯರ್ ವುಡ್ ಕಟರ್ ಅಂತಂದ್ರೆ ಮರ ಕಡಿಯುವಾತ, ಮರ ಕಡಿಯುವವನು ಯಾವ ರೀತಿ ಇದ್ದ? ಸೊ ಫಸ್ಟ್ ಒನ್, ಹಾನೆಸ್ಟ್ ಫೆಲೋ ಅಂತಂದ್ರೆ ಪ್ರಾಮಾಣಿಕ ವ್ಯಕ್ತಿ. ಸೊ ಸೆಕೆಂಡ್ ಒನ್, ಹಾರ್ಡ್ ವರ್ಕರ್, ಕಠಿಣ ಪರಿಶ್ರಮಿ. ಸೊ ಥರ್ಡ್ ಒನ್, ಡಿವೋಟಿ ಅಂದರೆ ಐಡಿಯಲಿಸ್ಟ್ ಅಂತಂದ್ರೆ ಇಟ್ ಮೀನ್ಸ್ ದೈವ ಭಕ್ತ ಅಂತಂದ್ರೆ ದೇವರಲ್ಲಿ ನಂಬಿಕೆ ಉಳ್ಳವನು. ಡಿವೋಟಿ ಇಟ್ ಮೀನ್ಸ್ ದೈವ ಭಕ್ತ, ದೇವರಲ್ಲಿ ನಂಬಿಕೆಯನ್ನು ಇಟ್ಟವ. ಸೊ ಫೋರ್ತ್ ಒನ್, ಡಿನೈಡ್ ಮ್ಯಾನ್ ಅಂತಂದ್ರೆ ತಿರಸ್ಕಾರ ಉಳ್ಳವನು. ಸೊ ಇವು 4 ಆಪ್ಷನ್ಸಲ್ಲಿ ಹಿಯರ್ ವುಡ್ ಕಟರ್ ಅಂತಂದ್ರೆ ಮರ ಕಡಿಯುವ ಯಾರು ಆಗಿರ್ತಾನಂತಂದ್ರೆ ಹಾನೆಸ್ಟ್ ಫೆಲ್ಲೋ ಅಂತಂದ್ರೆ, ಹಾನೆಸ್ಟ್ ಫೆಲ್ಲೋ ಅಂತಂದ್ರೆ ಯಾರು? ಹಾನೆಸ್ಟ್ ಫೆಲ್ಲೋ ಅಂತಂದ್ರೆ ಪ್ರಾಮಾಣಿಕ ವ್ಯಕ್ತಿ ಅಂತಂದ್ರೆ ಮರ ಕಡಿಯುವ ಆತ ಯಾವುದಾಗಿರ್ತಾನಂತಂದ್ರೆ ಪ್ರಾಮಾಣಿಕ ವ್ಯಕ್ತಿ ಆಗಿರ್ತಾನೆ. ಸೊ ದಿಸ್ ಈಸ್ ಒನ್ ಫ್ಯಾಸಸ್ ಅಂತಂದ್ರೆ ಈ ವಾಕ್ಯಾವಳಿಯನ್ನು ನಾ ಯಾವ ರೀತಿ ಬಿಡಿಸ್ಬೇಕು, ಯಾವ ರೀತಿ ಓದಬೇಕಂತ ನಿಮಗೆ ತಿಳಿಸ್ಕೊಟ್ನಿ. ಸೊ ಇವತ್ತಿನ ಕ್ಲಾಸ್ ಇಲ್ಲಿ ಮುಗೀತು. ಸೊ ನೆಕ್ಸ್ಟ್ ಕಂಟಿನ್ಯೂ ಕ್ಲಾಸ್ ಟುಮಾರೋ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.